ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕಾರ್ಕಳದ ಮಿಯಾರ್ ಬಳಿಯಲ್ಲಿದ್ದೇವೆ. ಕಂಬಳದಲ್ಲಿ ಕಳೆದ ಸೀಸನ್ ನಲ್ಲಿ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆದ ಕೋಣಗಳು ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು, ಕೌಶಿಕ್ ದಿನಕರ್ ಶೆಟ್ರ ಕೋಣಗಳಿರುವ ಈ ಒಂದು ಹಟ್ಟಿಯಲ್ಲಿ ಟೋಟಲ್ ಎಷ್ಟು ಕೋಣ ಇದೆ? 7 ಕೋಣ ಇದೆ. ನಿಮ್ಮ ಹೆಸರು ಆಯ್ತಾ? ಅಜಿತ್ ಅಂತ. ಈ ಕೋಣಗಳನ್ನು ಸಾಕುವ ವಿಧಾನ ಹೇಗೆ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ, ಈಗ ಕಂಬಳ ಎಲ್ಲ ಮುಗ್ದಾಗಿದೆ. ಕಂಬಳ ಮುಗ್ದ ಮೇಲೆ ಸಹ ಕಂಬಳಕ್ಕೆ ಹೋಗುವ ಇದ್ರಲ್ಲಿ ಸಹ ಕೋಣಗಳನ್ನ ಸಾಕುವ ಒಂದು ಇದರಲ್ಲಿ ವ್ಯತ್ಯಾಸ. ಕಂಬಳಕ್ಕೆ ಹೋಗುವಾಗ ಬೆಳಿಗ್ಗೆ ವರ್ಕೌಟ್ ಎಲ್ಲ ಮಾಡಿಸ್ತೀವಿ, ಅಂದ್ರೆ ವಾಕಿಂಗ್ ಮಾಡಿಸ್ತೀವಿ. ಬೆಳಿಗ್ಗೆ ಬಂದು ಉರುಳಿ ಕೊಟ್ಟು ಬೇಯಿಸಿದ ಉರುಳಿ, ಅದಾದ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ತೇವೆ. ಅಲ್ಲಿಂದ ಒಂದು ವಾಶ್ ಮಾಡಿ ಮತ್ತೆ ಅಟ್ಟಿಗೆ ಕರ್ಕೊಂಡು ಆಗ ಸ್ವಲ್ಪ ಹುರುಳಿ ಜಾಸ್ತಿ ಆಗ್ತದೆ. ಹುರುಳಿ ಜಾಸ್ತಿ 2 ಹೊತ್ತು ಹಾಕ್ತಿವಿ, ಸಂಜೆ ಮತ್ತೆ ಬೆಳಿಗ್ಗೆ. ಮತ್ತೆ ಈಗ ಸಾಧಾರಣ ದೊಡ್ಡ ಸ್ವಲ್ಪ ಇದಕ್ಕೆ 2 kg ಉರುಳಿ ಬೇಕು ಒಂದು ಹೊತ್ತಿಗೆ. ಯಾವ ಕಂಬಳ ಸಮಯದಲ್ಲಿ ಈಗ 2 kg ಹಾಕ್ತಿವಿ. ಈಗ ಒಂದು ಕಂಬಳ ಸಮಯದಲ್ಲಿ 4 kg ಉರುಳಿ ಒಂದು ದಿವಸಕ್ಕೆ ಬೇಕು, ಒಂದು ಕೋಣಕ್ಕೆ ಬೇಕು. ಹೌದು. ಈಗ ಸಾಕುವ ವಿಧಾನ ಅಂದ್ರೆ ಈಗ ಅಂದ್ರೆ ಬೆಳಿಗ್ಗೆ ಉರುಳಿ ಕೊಡುದು, ಆದ್ರೆ ಸ್ವಲ್ಪ ಇದು ನೀರಲ್ಲಿ ಹಾಕಿ ಅದನ್ನ ಕೊಡೋದು. ತಂಪೆಲ್ಲ ಕೊಡ್ತಾರಲ್ಲ, ಕುಂಬಳಕಾಯಿ ಕೊಡ್ತೇವೆ, ಮತ್ತೆ ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ಹಾಕ್ತಿವಿ. ಕಲ್ಲಂಗಡಿ ಹಣ್ಣು ಕೊಡ್ತಾರೆ. ಕಲ್ಲಂಗಡಿ ಇಷ್ಟೊಳಗೆ ಹಾಕಿಲ್ಲ, ಇನ್ನೆಷ್ಟು ಅದು ಕೂಡ ಬರುತ್ತೆ. ಮತ್ತೆ ಈಗ ಇನ್ನು ಉಳುಮೆ ಮಾಡುವ ಟೈಮ್ ಬಂತು, ಒಂದು 15 ದಿವಸ ಮಾಡ್ತೀವಿ ಕಂಟಿನ್ಯೂ ಆಗಿ. ದಪ್ಪು ಯಾಕಂದ್ರೆ ಮೇನ್ ಅಂದ್ರೆ ಈ ಕೋಣಕ್ಕೆ ಸ್ವಲ್ಪ ಮೈ ಎಲ್ಲ ಸಡ್ಲ್ ಆಗ್ಬೇಕು, ಮತ್ತೆ ವರ್ಕೌಟ್ ಎಲ್ಲ ಆಗ್ಬೇಕಂತ. ಮತ್ತೆ ಇದು ಉಳುಮೆ ಆದ್ಮೇಲೆ ಬಂದು ಬಿಸಿನೀರು ಹಾಕಿ ಎಣ್ಣೆ ಎಲ್ಲ ಹಚ್ಚಿ ಮಾಡ್ತೀವಿ. ಆ ಹೊತ್ತಿನಲ್ಲಿ ಗಂಜಿ ಕೊಡ್ತೀವಿ. ಮಧ್ಯಾಹ್ನ ಬ್ಲಡ್ ಸ್ವಲ್ಪ ಇದು ಸರ್ಕ್ಯುಲೇಷನ್ ಎಲ್ಲ ಒಳ್ಳೆ ಆಗ್ಲಿಕ್ಕೆ ಗಂಜಿ ಕೊಡ್ತೀವಿ. ಈಗ ಗಂಜಿ ಎಲ್ಲ ಕೊಡುದಿಲ್ಲ, ಪಾಂತೆ ಅಂತ ಹೇಳಿ. ಇದು ಚಾಂಪಿಯನ್ 2 ವರ್ಷ ಸಹ ಚಾಂಪಿಯನ್ ಆಗಿದೆ. ಒಳ್ಳೆ ಕೋಣ, ಬಿಡ್ಲಿಕ್ಕೆ ಸಹ ಆಗುತ್ತೆ, ಓಡಿಸ್ಲಿಕ್ಕೆ ಸಹ ಆಗುತ್ತೆ. 25 ಮೆಡಲ್ ಆಗಿದೆ. 25-30 ಮೆಡಲ್ ಆಯ್ತು. ಅಂದ್ರೆ ಈ ವರ್ಷ 17 ಮೆಡಲ್ ಆಯ್ತು, ಹೋದ ವರ್ಷ 19 ಮೆಡಲ್ ಆಗಿದೆ. ಹಾಗೆ ನೀವೆಷ್ಟು ವರ್ಷ ಇದ್ರಿ ಕಂಬಳದ ಇದ್ರಲ್ಲಿ ಈ ಕೋಣ ಸಾಕಾಣಿಕೆ? ನಿಮಗೆ ಎಷ್ಟು? ಹೌದು, ಕೋಣ ಸಾಕ್ಲಿಕ್ಕೆ ಅಂತ ನಾನು ಚಿಕ್ಕ ವಯಸ್ಸಿನಿಂದ ಕಂಬಳಕ್ಕೆ ಬರ್ತಿದ್ದೆ. ಕೋಣ ಸಾಕ್ಲಿಕ್ಕೆ ಅಂತ ಒಂದು 3 ವರ್ಷದಿಂದ ಇಲ್ಲಿಗೆ ಬಂದಿದ್ದೆ. ಬೇರೆ ಕಡೆ ಕರೆದ್ರು, ನಾನು ಹೋಗ್ಲಿಲ್ಲ ದೇವರಿಗೆಲ್ಲ, ಹಾಗೆ ಇಲ್ಲೇ ಇದ್ದೇನೆ. ಹೇಗಿತ್ತು ಅನುಭವ ನಿಮ್ದು? ಖುಷಿ ಆಗುತ್ತೆ. ಹೌದು, ಒಂದು ಟೀಮ್ ವರ್ಕ್ ಇದು, ಖುಷಿ ಆಗುತ್ತೆ. ಹೌದು, ಎಲ್ರಿಗೂ ಅದೇ ಆದ ಒಂದು ಜವಾಬ್ದಾರಿ ಇದೆ. ಈಗ ಕೋಣ ಸಾಕುವವನಿಗೆ ಕೋಣದ ಜವಾಬ್ದಾರಿ. ಅಂದ್ರೆ ಇಲ್ಲಿ ಕೊಡುವ ಫುಡ್ ಮತ್ತೆ ಕಂಬಳದಲ್ಲಿ ಕೊಡುವ ಫುಡ್ ಸ್ವಲ್ಪ ವ್ಯತ್ಯಾಸ ಇದೆ. ಕಂಬಳದಲ್ಲಿ ಸ್ವಲ್ಪ ಕಮ್ಮಿ ಕೊಡ್ಬೇಕಾಗುತ್ತೆ, ಮತ್ತೆ ಓಡುದಿಲ್ಲ ಹೊಟ್ಟೆ. ಹಾಗೆ ಹೊಟ್ಟೆ ತುಂಬಿಸಿರ್ಬಾರ್ದು, ಸ್ವಲ್ಪನೇ ಕೊಡ್ತಾ ಇರ್ಬೇಕು, ಆ ತರ ಎಲ್ಲ. ಮತ್ತೆ ವಾಕಿಂಗ್ ಎಲ್ಲ ಕಂಬಳದಲ್ಲಿ ಕೂಡ ಮಾಡಿಸ್ತೀವಿ.